ಎಲ್ಲರಿಗೂ 537ನೇ ಕನಕ ಜಯಂತ್ಯೋತ್ಸವದ ಶುಭಾಶಯಗಳು. ನಿಜಕ್ಕೂ ಕೂಡ ಭಾಳ ಸಂತೋಷದ ವಿಚಾರ. ಅಂದರೆ ಮಹಾನ್ ವ್ಯಕ್ತಿ ಅವರು ತೀರ್ಕೊಂಡು ಭಾಳ 500 ವರ್ಷ ಆದರೂ ಕೂಡ ನಾವು ಅವ್ರನ್ನ ನೆನಪು ಮಾಡ್ಕೊತಿದ್ದೀವಿ ಅಂದರೆ ಅದೇ ಒಂದು ಸಂತೋಷ. ಯಾಕಂದರೆ ಅವರು ಎಷ್ಟೋ ಜನ ನಾವು ಹುಡ್ತೀವಿ ಸಾಯ್ತೀವಿ, ಅವರು ಆ ಒಂದು ನನಗೆ ತಿಳಿದ ಮಟ್ಟಿಗೆ 500 ವರ್ಷ ಆದರೂ ನಾವು ನೋಡಿಲ್ಲ ಅವ್ರನ್ನ, ಕನಕದಾಸರನ್ನ ನಾನು ನೋಡಿಲ್ಲ. ಆದರೂ ಕೂಡ ಅವರನ್ನು ನೆನಪು ಮಾಡಿಕೊಂಡು ಪ್ರತಿ ವರ್ಷ ಅವರ ಜಯಂತ್ಯೋತ್ಸವ ಆಚರಣೆ ಮಾಡಿಕೊಂಡು ಅವ್ರು ಹಾಕ್ಕೊಟ್ಟಂಥ ದಾರಿಲಿ ನಾವು ಹೋಗ್ತಾ ಇದ್ದೀವಲ್ಲ, ನಾವು ಕೊಡೋಂಥ ಗೌರವ ಅಂದರೆ ಅದೇ. ಯಾಕಂದರೆ ಇವಾಗ ಅವರು ಒಂದು ಮಾತು ಹೇಳಿದರು, ಜಾತಿ ಜಾತಿ ಅಂತ ಹೊಡೆದಾಡಬೇಡಿ ಅಂತ. ಆ ವಿಚಾರದಲ್ಲಿ ನಾವು ಆದಷ್ಟು ನಾನು ಅಂದ್ಕೊಂಡಂಗೆ ನಮ್ಮ ಸಂಸ್ಥೆ ಕನಕಪತ್ತಿನ ಸಹಕಾರ ಸಂಘ ಅದರಲ್ಲೇ ನಾವು ಹೋಗ್ತಾ ಇದ್ದೀವಿ ಅಂತ ನಾನು ಕೂಡ ಅಂದ್ಕೊತೀನಿ. ಯಾಕಂದರೆ ಶ್ರೀಮಾನ್ ದಾಸಪ್ಪನವರು ಹುಟ್ಟಾಕದಂಥ ಸಂಸ್ಥೆ, ಅವರು ಇವತ್ತು ಹುಟ್ಟಾಕಿ 23 ವರ್ಷ ಆಗ್ತಾ ಬರ್ತಾಯಿದೆ. ನಮಗೆ ತಿಳಿದ ಮಟ್ಟಿಗೆ 10,000 ಶೇರ್ ಹೋಲ್ಡರ್ಸ್ ಇದ್ದಾರೆ, ನಿಯರ್ಲಿ 25 ಜನ ಎಂಪ್ಲಾಯೀಸ್ ಇದ್ದಾರೆ, ಪಿಗ್ಮಿ ಏಜೆಂಟ್ಸ್ ಎಲ್ಲ ಸೇರಿದರೆ ಹತ್ತಿರ 35 ಜನ ಆಗ್ತೀವಿ. ನಾನು ಇದರಲ್ಲಿ ತಮಗೆ ಹೇಳೋದಕ್ಕೆ ಬಯಸ್ತೀನಿ ಏನಂದರೆ, 10,000 ಜನದಲ್ಲಿ ನಮ್ಮ ಸಮಾಜ ಬಿಟ್ಟು 50% ಹೊರಗಡೆ ಸಮಾಜ ಇದೆ. ಯಾಕಂದರೆ ದಾಸಪ್ಪನವರು, ಶ್ರೀಮಾನ್ ದಾಸಪ್ಪನವರು ಆ ಕನಕದಾಸರ ಆದಿಲ್ಲಿ ಹೋಗಿದ್ದಾರೆ, ಯೋಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಯಾಕಂದರೆ ನಾನು ಸುಮಾರು ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳು ನೋಡಿದ್ದೀನಿ. ಆ ಜಾತಿಗೆ ಮಾತ್ರ ಸೀಮಿತ ಆಗಿರುತ್ತೆ, ಆ ಜಾತಿಗೆ ಮಾತ್ರ ಲೋನ್ಸ್ ಆಗ್ಬೋದು, ಆ ಜಾತಿಗೆ ಮಾತ್ರ ಅಭಿವೃದ್ಧಿ ನೋಡ್ಕೊತಾರೆ. ಶ್ರೀಮಾನ್ ದಾಸಪ್ಪನವರು ಆ ಕನಕದಾಸರು ಹಾಕ್ಕೊಟ್ಟ ದಾರಿಯಲ್ಲಿ ಎಲ್ಲ ಸಮಾಜ ಇರಬೇಕು, ಎಲ್ಲರೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರದಲ್ಲಿ ಅವಾಗೇ ಅವ್ರು ಸಂಕಲ್ಪ ಮಾಡಿಕೊಂಡು ಎಲ್ಲರನ್ನೂ ಶೇರ್ ಹೋಲ್ಡ್ರು. ಯಾಕಂದರೆ ಅವಾಗ ಭಾಳ ಚರ್ಚೆ ಆಗಿ ನಾವು ಮಾತ್ರ ಕುರುಬರು ಮಾತ್ರ ಶೇರ್ ಹೋಲ್ಡ್ರ್ ಆಗಬೇಕು ಅಂತ ಭಾಳಷ್ಟು ಜನ ಹೇಳಿದಾಗ, ಬೇಡ ಎಲ್ಲ ಸಮಾಜನೂ ನಾವು ತಗೊಳ್ಳೋಣ, ಸಮಾಜ ತಗೊಂಡು ನಾವು ಆದಷ್ಟು ಏನು ಹಿಂದುಳಿದ ಜಾತಿ ಇದೆ, ಆರ್ಥಿಕವಾಗಿ ಹಿಂದಿದ್ದಾರೆ, ಅವ್ರನ್ನೆಲ್ಲ ನಾವು ಮುಂದೆ ತರೋದಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ಅವ್ರು ಅವತ್ತೇ ಯೋಚನೆ ಮಾಡಿ, ಅವರಾಗ್ಬೋದು, ಅವ್ರ ಜೊತೆಯಲ್ಲಿದ್ದಂಥ ನಿರ್ದೇಶಕರು ಹಾಕ್ಕೊಟ್ಟ ದಾರಿಯಲ್ಲಿ ನಾವು ಕೂಡ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದೀವಿ. ಈಗೇನು ಆಡಳಿತ ಮಂಡಳಿ ನಿರ್ದೇಶಕರಿದ್ದಾರೆ ಅವನ್ನು ನಾವು ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ನಿಮ್ಗೆ ಇನ್ನೊಂದು ವಿಚಾರ ತಿಳಿಸ್ತೀನಿ. ನಮ್ಮ ಏನು ಅಧಿಕಾರಿ ವರ್ಗ, ಆಡಳಿತ ವರ್ಗ ಅಲ್ಲ, ಏನು ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ಅವರು ಕೂಡ ಏನು ನಮ್ಮ ಸಮಾಜದವರಲ್ಲ, ಎಲ್ಲ ಮಿಕ್ಸೆಡ್ ಇದೆ. ಯಾಕಂದರೆ ಅಂದರೆ ತಗೊಳ್ಬೇಕಾದ್ರೆ ಕೂಡ ಎಲ್ಲ ಜಾತಿಗೂ ಅವರು ಅವಕಾಶ ಕೊಟ್ಟಿರೋದಕ್ಕೆ ದಾಸಪ್ಪನವರು ಇವತ್ತಿನ ದಿವಸ ನಾನು ಅವ್ರನ್ನ ಕನಕದಾಸರ ರೂಪದಲ್ಲಿ ನಾನು ದಾಸಪ್ಪರನ್ನ ನೋಡೋದಕ್ಕೆ ಬಯಸ್ತೀನಿ. ಯಾಕಂದರೆ ನಾನು ದಾಸಪ್ಪರು ನೋಡಿದ್ದಕ್ಕೆ ನಾನು ಯಾವತ್ತೂ ಅವ್ರನ್ನ ಕನಕದಾಸರು ಅಂತಲೇ ಭಾವನೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯ ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಜೈ ಹಿಂದ್, ಜೈ ಕನಕದಾಸ.